ಹಾಯ್ ಎಲ್ರಿಗೂ ನಮಸ್ಕಾರ. ದ ಫ್ಲೇವರ್ಸ್ ಆಫ್ ನಮ್ಮೂರು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಗೋಬಿಲಿ ಒಂದು ಹೊಸ ರೀತಿ ಅಡುಗೆಯನ್ನು ಹೇಳ್ಕೊಡ್ತಿದ್ದೀನಿ. ಅಡುಗೆ ಅಂದರೆ ಒಂಥರ ಡ್ರೈ ಫ್ರೈ ಅನ್ನೋ ಥರ ತುಂಬಾ ಈಸಿ. ಹೆಂಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಫಸ್ಟು ಒಂದು ಪಾತ್ರೆಗೆ ನೀರು ಹಾಕಿ, ಅದಾದಮೇಲೆ ಗ್ಯಾಸ್ ಹಚ್ಚಿ, ಅದಾದಮೇಲೆ ಅರಿಶಿನ ಉಪ್ಪು ಎರಡೂ ಹಾಕಿ ಮಿಕ್ಸ್ ಮಾಡಿ, ಅದಾದಮೇಲೆ ಹೂಕೋಸನ್ನ ಹಾಕ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹೂಕೋಸನ್ನ. ಅದನ್ನು ಪಾತ್ರೆಗೆ ಹಾಕಿ ಒಂದು 5 ನಿಮಿಷ ಆ ಪಾತ್ರೆ ಬಾಯಿ ಮುಚ್ಚಿ ಬೇಯಿಸ್ಕೊಳ್ಳಿ. ಅದಾದ ನಂತರ ಈ ಕಡೆ ಇನ್ನೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಆ ಮಸಾಲಕ್ಕೆ ಏನೇನು ಬೇಕಪ್ಪ ಅಂತಂದರೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಜೀರಿಗೆ, ಶುಂಠಿ, ಕರಿಬೇವು ಇಷ್ಟು ಬೇಕಾಗುತ್ತೆ. ಇಷ್ಟನ್ನೆಲ್ಲ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೊಂಬಿಡಿ. ಹೆಂಗೆ ಅಂದರೆ ಫುಲ್ಲು ನೈಸ್ ಇರಬೇಕು. ಅಷ್ಟೊಂದು ನೈಸಲ್ಲ, ಗಂಧ ತೆಗ್ದೋಗಲ್ಲ. ಹಾಗಿದ್ದು ಚೆನ್ನಾಗೇ ಇರುತ್ತೆ, ಪರವಾಗಿಲ್ಲ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಈ ಮಸಾಲಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಯಾಕೆಂದರೆ ಅದು ನೀವು ಲೇಟಾಗಿ ಯೂಸ್ ಮಾಡ್ಕೊಂಡಿದ್ರು ಕೂಡ ಬ್ಲ್ಯಾಕ್ ಕಲರಾಗಿ ಟರ್ನ್ ಆಗೋಲ್ಲ. ನಾನು ಇಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ, ತೋರಿಸಿಲ್ಲ ಅಷ್ಟೇ. ಅದಕ್ಕೊಂದು ಸ್ವಲ್ಪ ಜಾಸ್ತಿ ಅಲ್ಲ, ಒಂದೆರಡು ಕಲ್ಲಷ್ಟೇ ಸಾಕು, ಕಲ್ಲು ಉಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಬಾಯ್ಲ್ ಮಾಡ್ತಕ್ಕಂಥ ಹೂಕೋಸನ್ನ ಫುಲ್ ನೀರೆಲ್ಲ ಸೋಸ್ಕೊಂಡು ಬರೀ ಹೂಕೋಸನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು, ನೆಕ್ಸ್ಟು ಮಾಡ್ಕೊಂಡಿರೋ ಮಸಾಲಾನ ಇದಕ್ಕೆ ಹಾಕ್ಕೊಂಡು, ಅದ್ರ ಜೊತೆಗೆ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಮೈದಾ ಆಗಲಿ, ಕಾರ್ನ್ಫ್ಲೋರ್ ಆಗಲಿ ಅಥವಾ ಅಕ್ಕಿ ಹಸಿಟ್ಟಾಗಲಿ ಯಾವುದೂ ಬಳಸಿಲ್ಲ. ಕಡಲೆ ಹಸಿಟ್ಟು ಮಾತ್ರ ಬಳಸಿರೋದು. ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನಿಮ್ಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟು ಹಾಕ್ಕೋಬೇಕು. ಅಂತಂದರೆ ನೀವು ಬೇಯಿಸ್ಕೊಳ್ಬೇಕಾದ್ರೆ ಹಾಕ್ಕೊಂಡಿರೋ ಉಪ್ಪನ್ನ ಕ್ಯಾಲ್ಕುಲೇಟ್ ಮಾಡ್ಕೊಬಾರ್ದು. ಯಾಕಂದರೆ ಹೂಕೋಸು ಜಾಸ್ತಿ ಹೀರ್ಕೊಳ್ಳಲ್ಲ ಬೇಯಿಸೋ ಟೈಮಲ್ಲಿ, ಅಂದರೆ ಜಾಸ್ತಿ ನಾವು ಬೇಯಿಸೂ ಇಲ್ಲಲ್ಲ. ಅದಕ್ಕೇ ರುಚಿಗೆ ಈ ಮಸಾಲಾಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಅಂತಂದರೆ ಎಲ್ಲದಕ್ಕೂ ಮಸಾಲ ಹಾಕಿ ಕಡಲೆ ಹಿಟ್ಟು ಎರಡೂ ಕೂಡ ಹೊಂದ್ಕೋಬೇಕು ಆ ಹೂಕೋಸಿಗೆ. ಆ ಥರ ಫುಲ್ಲು ಮಿಕ್ಸ್ ಮಾಡಿ ಒಂದು 20 ನಿಮಿಷ ನೆನೆಯೋಕೆ ಬಿಡಿ ಇದನ್ನು ಫುಲ್ಲು. ಅಂದರೆ ನೀರು ನಾನು ಅಷ್ಟೊಂದು ಹಾಕ್ಕೊಂಡಿಲ್ಲ, ಏಕೆಂದರೆ ಮಸಾಲೆಲ್ಲ ನೀರು ಹಾಕ್ಕೊಂಡಿದ್ವಲ್ಲ ಅಂತ. ಅದಾದ ನಂತರ 20 ನಿಮಿಷ ಜೊತೆ ಗರಂ ಮಸಾಲ ಕೂಡ ಹಾಕ್ಕೊಬೇಕು. ಲಾಸ್ಟಲ್ಲಿ ಕ್ಲಿಪ್ಪಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಅದೆಲ್ಲ ಆದಮೇಲೆ ಫುಲ್ಲು ಕಾದಿರೋ ಎಣ್ಣೆಗೆ ಒಂದೊಂದೇ ಬಿಡಿಯಾಗಿ ಬಿಡಬೇಕು. ಬಿಟ್ಟು ನಾನಿಲ್ಲಿ ಡಬಲ್ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು. ಯಾಕೆಂತಂದರೆ ಕ್ರಿಸ್ಪಿಯಾಗಿ ಬರಬೇಕು ಅಂತಂದ್ಬಿಟ್ಟು. ಸ್ಟಾರ್ಟಿಂಗ್ ಮಾಡ್ಕೊಂಡಿದ್ದಾಗ ಒಂದು ಸ್ವಲ್ಪ ಮೆತ್ತಗೆ ಬಂದಿತ್ತು ಅಂತ ಡಬಲ್ ಫ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದ್ರ ಮೇಲೆ ಈರುಳ್ಳಿ, ನಿಂಬೆ ರಸ ಹಾಕ್ಕೊಂಡು ತಿಂತಾಯಿದ್ರೆ, ಮತ್ತು ಅದು ಉಳಿದಿರ್ತಕ್ಕಂಥ ಚಟ್ನಿ ಏನಾದರೂ ಇದ್ದರೆ ಗ್ರೀನ್ ಕಲರ್ ಚಟ್ನಿ, ನೀವು ಅದ್ರ ಜೊತೆ ಅದ್ಕೊಂಡು ತಿಂತಿದ್ರೆ ಮಸ್ತು ಬೇರೆ ಲೆವೆಲ್ಲೇ ಇರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅನ್ನು ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ.